ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲ್ಕ್ ಬಾಯ್ಲರ್ ಫಾಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಲೀಟ್ರಿದ್ದು ಇದು ಮಿಲ್ಕ್ ಬಾಯ್ಲರ್ ಫಾಟು. ಇದಕ್ಕೆ ಮುಚ್ಚಳ ಕೂಡ ಇದೆ, ಮತ್ತು ಆ ಕಡೆ ಈ ಕಡೆ ಹಿಡ್ಕೊಳ್ಳಿಕ್ಕೆ ಹಿಡಿ ಅಂತ ಹೇಳ್ತಾರಲ್ಲ, ಅದು ಕೂಡ ಇದೆ. ಇದು ನನ್ನದು ಸ್ಕ್ರೂ ಇರಲಿಲ್ಲ, ಹಾಗೆ ಅದು ತೆಗೆದಿಟ್ಟಿದ್ದೀನಿ. ನೋಡಿ, ಇಲ್ಲಿ ವಿಸಿಲ್ ಬರುವಂಥದ್ದು, ಅದರೊಳಗಡೆ ನೀರು ಹಾಕಬೇಕು. ನೋಡಿ, ಇಲ್ಲಿ ಒಂದು ಹೋಲ್ ಇದೆ, ಇದರಿಂದ ವಿಸಿಲ್ ಹೊರಗೆ ಬರ್ತದೆ. ನೋಡಿ, ಇಲ್ಲಿ ಹೋಲ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಿಡಿತದೆ. ಅದು ಹೇಗೆ ಹಾಕೋದಂತ ಈ ಥರ ಕುಣಿಲ್ ಬರ್ತದೆ, ಈ ಕುಣಿಲಿಂದ ಹಾಕಲಿಕ್ಕೆ. ನಲ್ಲಿ ಟ್ಯಾಪಲ್ಲಿ ಸ್ಲೋ ಕೂಡ ಹಾಕ್ಬೋದು, ಆದರೆ ಎಷ್ಟು ನೀರು ಹಾಕ್ತೀವಂತ ಗೊತ್ತಾಗೋದಿಲ್ಲಲ್ಲ. ಹಾಗೆ ನಾನು ಇಂಥ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಹಾಕ್ತೀನಿ. ಜಾಸ್ತಿ ನೀರು ಹಾಕಿದರೆ ಅದು ವಿಸಿಲ್ ಬರುವಾಗ ಹೊರಗಡೆ ಬರುತ್ತೆ. ಆಗ ನಮ್ಮದು ಫ್ಲೇಮು ಜಾಸ್ತಿ ಇಟ್ಟರೆ, ಎಲ್ಲ ಉರಿಯಲ್ಲಿ ಜಾಸ್ತಿ ಇಟ್ಟರೆ ಬೆಂಕಿ ನಂದಿ ಹೋಗ್ತದೆ. ಅದಕ್ಕೆ ನಾನು ಮೆಜರ್ಮೆಂಟಿಗೆ 1 ಗ್ಲಾಸ್ ನೀರು ಹಾಕ್ತೀನಿ. ನೋಡಿ, ಹಾಕ್ತಾಯಿದ್ದೀನಿ. ಹೀಗೆ ಸ್ಲೋಲಿಯಾಗಿ ಹೋಗ್ತದೆ ಅದರೊಳಗಡೆ. ನಮಗೆ ಗೊತ್ತಾಗ್ತದೆ ಎಷ್ಟು ನೀರು ಹಾಕ್ಬೋದು ಅಂತ. ಹೀಗೆ ಅಲುಗಡಿಸಿ ನೋಡಿದರೆ ಅದು ತುಳುಕಿ ಹೊರಗೆ ಬರಲಿಲ್ಲ ಅಂದರೆ ಅಷ್ಟು ನೀರು ಹಾಕ್ಬೋದು. ಜಾಸ್ತಿ ನೀರು ಹಾಕಿದರೆ ನಾನು ಹೇಳಿದ್ದೆ ಅಲ್ಲ, ವಿಸಿಲಿಂದ ಹೊರಗೆ ಬರುತ್ತೆ ಅಂತ. ಹಾಗೆ ನೋಡಿ, ಇವಾಗ ಅದರದ್ದು ವಿಸಿಲ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ವಾ, ಅದರ ಹಿಡಿ ನೋಡಿ ಈ ಥರ ಇರ್ತದೆ. ಇದು ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ನಂದು ಸ್ಕ್ರೂ ಎಲ್ಲ ಮಿಸ್ ಆಗಿದೆ, ಹಾಗೆ ಅದನ್ನು ತೆಗೆದಿಟ್ಟಿದ್ದೀನಿ ಸೈಡ್ಗೆ. ಇವಾಗ ನೋಡಿ, ಸ್ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನನಗೆ ಇದು ಬಿಸಿ ಆಗಲಿಕ್ಕೆ ಕರೆಕ್ಟು, ಬಿಸಿ ಅಂದರೆ ವಿಸಿಲ್ ಬರಲಿಕ್ಕೆ ಕರೆಕ್ಟು 6 ಮಿನಿಟ್ಸ್ ಬೇಕಾಗಿದೆ. ನೋಡಿ, ಇವಾಗ ಅದ್ರದ್ದು ಹಬೆ ಹೋಗ್ತಾ ಇದೆ. ನೋಡಿ, ವಿಸಿಲಲ್ಲಿ ಹೊಗೆ ಬರ್ತಾ ಇದೆ. ನೋಡಿ, ಹಾಲಿದು ಮೇಲ್ಗಡೆ ಶೈನಿಂಗ್ ಆಗಿ ಕಾಣ್ತದೆ. ಈ ಫಾಟಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ಹಾಲು ಉಕ್ಕೋದು, ಅದ್ರ ಕೆನೆ ಎಲ್ಲ ಚೆಲ್ಲಿ ಹೋಗೋದು ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಧಾರಾಳವಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಒಲೆ ಮೇಲೆ ಇಟ್ಟು ನಾವು ಎಲ್ಲಿ ಒಂದು 1/4 ಗಂಟೆ ಎಲ್ಲಿ ಕೂಡ ಏನು ಬೇಕಾದರೂ ಕೂಡ ಕೆಲಸ ಮಾಡ್ಕೊಂಡು ಬರ್ಬೋದು. ಹಾಲು ಹತ್ರನೇ ನಿಂತ್ಕೊಳ್ಬೇಕಂತ ಏನೂ ಇಲ್ಲ, ಏನು ಉಕ್ಕುದಿಲ್ಲ ಅಲ್ವಾ. ಹಾಗೆ ಅದು ವಿಸಿಲಿದು ಸೌಂಡ್ ಬರ್ತದೆ. ಈ ಹಾಲಿಂದ ಒಳ್ಳೆ ಕೆನೆ ಕೂಡ ಬರ್ತದೆ. ನಾನು ಬೆಣ್ಣೆ ಕೂಡ ಮಾಡ್ತೀನಿ, ಮೊಸರು ಮಾಡಿ ಬೆಣ್ಣೆ ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ವಿಸಿಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ವಿಸಿಲು ನಿಮ್ಮ ಫ್ಲೇಮ್ ಮೇಲೆ ಡಿಪೆಂಡ್ ಆಗಿರ್ತದೆ. ಜಾಸ್ತಿ ಟೈಮ್ ಇಟ್ಟರೆ ಅದು ವಿಸಿಲ್ ಜಾಸ್ತಿಯಾಗಿ ಕೂಗ್ತದೆ, ಸ್ಲೋ ಆಗಿಟ್ಟರೆ ಸ್ಲೋ ಆಗಿ ಕೂಗ್ತದೆ. ನಾರ್ಮಲಿ ಎಲ್ಲ ಸ್ಲೋ ಅಲ್ಲೇ ಇಡ್ತಾರೆ, ನಾನು ಕೂಡ ಸ್ಲೋ ಅಲ್ಲೇ ಇಟ್ಟಿದ್ದೀನಿ. ನೋಡಿ, ಈ ಥರ ಫ್ಲೇಮ್ ಜಾಸ್ತಿ ಇಟ್ಟರೆ ಜಾಸ್ತಿ ವಿಸಿಲ್ ಕೂಗುತ್ತೆ. ನೋಡಿ, ಇವಾಗ ಸ್ಲೋ ಇಟ್ಟಿದ್ದೀನಿ. ನೋಡಿ, ಸ್ಲೋ ಆಗಿಯೇ ವಿಸಿಲ್ ಹೊಡಿತಾ ಇದೆ. ಈ ಫಾಟು ನಮಗೆ ಯೂಸ್ ಮಾಡ್ತಾ ನಮಗೇನೆ ಗೊತ್ತಾಗುತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ. ನೋಡಿ, ನಾನಿಲ್ಲಿ 15 ಮಿನಿಟ್ಸು ಹಾಲನ್ನು ಬಿಸಿ ಮಾಡಿದ್ದೀನಿ. ನೋಡಿ, ಈ ಥರ ಕೆನೆ ಬಂದಿದೆ. ಇದರಿಂದ ಬೆಣ್ಣೆ ಚೆನ್ನಾಗಿ ಬರ್ತದೆ. ನೋಡಿ, ನಾನು ಡೈಲಿ ಮಾಡಿದ್ದು ಬೆಣ್ಣೆನ ಈ ಥರ ಫಾಟಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬೆಣ್ಣೆ ಬರ್ತದೆ ಇದರಿಂದ. ನೀವು ಕೂಡ ಯೂಸ್ ಮಾಡಿ ಈ ಥರ ಫಾಟನ್ನು. ಹಾಗೆ ವಿಡಿಯೋವನ್ನು ಎಂಡ್ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.